ಪತ್ನಿ ಪಾರ್ವತಿಯವರ ಸಮಾಧಿಯ ಪಕ್ಕದಲ್ಲಿ ಅಂತ್ಯಕ್ರಿಯೆ. ಕೊನೆಯ ನಾನು ಹೇಳ್ತಾ ಇದ್ನಲ್ಲ, ಕೊನೆಯ ಹಂತದಲ್ಲಿ ವಿಭೂತಿಗಳನ್ನೆಲ್ಲ ಇಟ್ಟು ಮುಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಕೊನೆಯದಾಗಿ ನಡೀತಾ ಇರುವಂಥ ಅಂತ್ಯಕ್ರಿಯೆ. ಸೊ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಗದ್ದುಗೆ ಅಂದರೆ ಗದ್ದುಗೆಯ ಸಂಪೂರ್ಣವಾಗಿ ಅದರಿಂದ ಮುಚ್ಚೋದಲ್ಲ, ಗದ್ದುಗೆಯ ಒಳಗಡೆಗೆ ಆ ಗೂಡನ್ನು ಏನು ಮಾಡಿರ್ತಾರೆ, ಆ ಗೂಡಿನ ಒಳಗಡೆಗೆ ವಿಭೂತಿಯ ಗಟ್ಟಿಗಳನ್ನು ಹಾಕಿ ಮುಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಅದು ಸಂಪೂರ್ಣವಾಗಿ ಮುಚ್ಚಬೇಕು. ಗದ್ದುಗೆಯ ಒಳಗಿಡಿರುವಂತಹ ಗೂಡು ಸಂಪೂರ್ಣವಾಗಿ ಮುಚ್ಚಬೇಕು. ಹಾಗಾಗಿನೇ ಆ ಕಲ್ಲನ್ನು ಹಿಡಿದು ನಿಮಗೆ ಅವುಗಳನ್ನು ಹಾಕ್ತಾ ಇರೋದು, ವಿಭೂತಿಯ ಗಟ್ಟಿಗಳನ್ನು. ಅದಾದ ನಂತರ ಈ ಕಡೆಗೆ ಏನು ಜಾಗ ಇದೆ ಅಲ್ಲೆಲ್ಲ ಇನ್ನುಳಿದಂಥ ಮಣ್ಣನ್ನು ಸುರಿಯುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ಸಂಪೂರ್ಣವಾಗಿ ಮುಚ್ಚುತ್ತಾರೆ. ವಿಭೂತಿಯ ಗಟ್ಟಿಗಳನ್ನು ಹಾಕುವಂಥ ಕೆಲಸ ಈಗ ನಡೀತಾ ಇದೆ. ಯಾರ್ಯಾರೋ ತಂದು ಕೊಟ್ಟಿರ್ತಾರೆ, ಇವರೇ ತರಿಸ್ತಾರೆ, ತಂದು ಕೊಡ್ತಾರೆ. ಅವರ ಕಡೆಯಿಂದ ಈ ಕೊಡುವಂಥದ್ದು ಏನಿರುತ್ತೆ, ಕೊನೆಯ ಟೈಮಲ್ಲಿ ನನ್ನ ಹತ್ರ ಏನಾಗುತ್ತಪ್ಪ, ಅವ್ರ ಹತ್ರ ಏನು ಕೊಡೋಕ್ಕಾಗಲ್ಲ, ಅವರಿಗೆ ಋಣ ಸಂದಾಯ ಮಾಡಬೇಕು ಅಂತಿರ್ತಾರಲ್ವ. ಕೊನೆಯ ಸಂದರ್ಭದಲ್ಲಿ ಅವರನ್ನು ಕಳಿಸುವಂಥ ಸಂದರ್ಭದಲ್ಲಿ ಅವರ ಈ ಗದ್ದುಗೆಯ ಒಳಗಡೆಗೆ ವಿಭೂತಿಯನ್ನು ಹಾಕುವಂಥ ಕೆಲಸ ಮಾಡೋಕ್ಕೆ ಪ್ರತಿಯೊಬ್ಬರು ಒಂದೊಂದು ಕೈಯಲ್ಲಿ ಎರಡೆರಡು ಅಥವಾ ಒಂದೊಂದು ಬಾಕ್ಸು ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತಂದು ಕೊಡ್ತಾರೆ. ಕೆಲವರಿಗೆ ಅಲ್ಲಿ ತಲುಪ್ಸೋಕ್ಕಾಗತ್ತೆ, ಕೆಲವ್ರಿಗೆ ತಲುಪ್ಸೋಕ್ಕಾಗೋದಿಲ್ಲ, ಕಷ್ಟ ಆಗಿರುತ್ತೆ. ಆಮೇಲೆ ಅವರದ್ದು ಆದ ತಕ್ಷಣ ಗದ್ದುಗೆ ಮೇಲೆ ಇಟ್ಟು ಹೋಗ್ತಾರೆ ವಿಭೂತಿಗಳನ್ನು. ಎಷ್ಟೋ ಕಡೆಗಳಲ್ಲಿ ವಿಭೂತಿಗಳನ್ನು ಇಟ್ಟು ಹೋಗ್ತಾರೆ. ಇದು ನಡೀತಾ ಇರೋದು ಅಷ್ಟೇ. ಆ ಗದ್ದುಗೆಯ ಒಳಗಡೆಗಿರುವಂಥ ಗೂಡಿನಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಟ್ಟಿದ್ದಾರೆ. ಇಲ್ಲಿ ಪೂಜೆಯನ್ನೆಲ್ಲ ಮಾಡಿದ ನಂತರ ಎಲ್ಲವೂ ಕೂಡ ರುದ್ರಾಕ್ಷಿ ಮತ್ತು ಬಿಲ್ಪತ್ರೆ ಜೊತೆಗೆ ವಿಭೂತಿಯ ಗಟ್ಟಿಗಳನ್ನು ಇಟ್ಟು ನಮಸ್ಕಾರ ಮಾಡಿದರು. ತದನಂತರ ಆ ಕಲ್ಲುಗಳನ್ನು ಇಟ್ಟು ವಿಭೂತಿಯ ಗಟ್ಟಿಗಳನ್ನೆಲ್ಲ ಸುರಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಸಂಪೂರ್ಣವಾಗಿ ವಿಭೂತಿಯಿಂದಾಗಿ ಪ್ಯಾಕ್ ಆಗಬೇಕು ಒಳಗಡೆಗೆ, ಆ ಗದ್ದುಗೆಯ ಒಳಗಡೆಗಿರುವಂಥ ಗೂಡು. ಇನ್ನುಳಿದಂಥದ್ದು ಏನಿರುತ್ತೆ ಅದನ್ನು ಈ ಕಡೆಗೆ ಹಾಕ್ತಾರೆ. ಬಟ್ ಅಷ್ಟು ಇಡೀ ಜಾಗವನ್ನೆಲ್ಲ ವಿಭೂತಿಯಿಂದಲೇ ಕ್ಲೋಸ್ ಮಾಡೋಕ್ಕಾಗೋದಿಲ್ಲ. ನಾನು ಆಗಲೇ ಹೇಳ್ತಾ ಇದ್ದು, ಗದ್ದುಗೆ ಒಳಗಿರುವಂಥ ಗೂಡನ್ನು ಮಾತ್ರ ಅದರಿಂದ ಕ್ಲೋಸ್ ಮಾಡ್ತಾರೆ ವಿಭೂತಿಯಿಂದ. ಇನ್ನುಳಿದಂಥದ್ದು ನೋಡಿ ಅಲ್ಲಿ ಸುರಿಯುವಂಥ ಕೆಲಸವನ್ನು ಮಾಡ್ತಾರೆ ವಿಭೂತಿಗಳಲ್ಲಿ. ವಿಭೂತಿ ಏನಕ್ಕೆ? ಈಶ್ವರನ ರೂಪ ಅಂತ ತಿಳ್ಕೊಳ್ತಾರೆ. ಯಾರು ಸಾವನ್ನಪ್ತಾರೆ ಅವರ ಪಾರ್ಥಿವ ಶರೀರ ಈಶ್ವರನ ಸ್ವರೂಪದ ರೀತಿಯಲ್ಲಿ ಪೂಜೆಯನ್ನು ಮಾಡಿ ವಿಭೂತಿಯ ಮೂಲಕವಾಗಿ ಮುಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಕೊನೆಯದಾಗಿ ನಡೀತಾ ಇರುವಂಥದ್ದು. ಎಷ್ಟೋ ಜನ ಅಲ್ಲಿ ಬಂದಿರುವಂಥವ್ರು ನೋಡಿ ಅಲ್ಲಿ ವಿಭೂತಿಗಳನ್ನು ಹೇಗೆ ತಂದು ಕೊಡ್ತಾ ಇದ್ದಾರೆ. ಆಮೇಲೆ ಕೊನೆಯದಾಗಿ ಅವರು ನಮಸ್ಕಾರ ಮಾಡಿ ಒಂದು ವಿಭೂತಿಯನ್ನು ಹಾಕ್ತಾ ಇದ್ದಾರೆ. ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ವಿಷಯ. ನಮ್ಮ ಕಡೆಯಿಂದ ಒಂದು ಇರಲಿ ಅಂಥೇಳಿ ತರಕ್ಕಾಗದೇ ಇರುವಂಥವ್ರು ಅಲ್ಲೇ ಇರುವಂಥ ವಿಭೂತಿಯನ್ನೇ ಅವ್ರ ಕೈಯಿಂದ ಒಂದು ಹಾಕ್ತಾರೆ. ಅದು ಇನ್ನೇನು ಕೊಡೋಕ್ಕಾಗತ್ತೆ ನಮ್ಗೆ ಹತ್ರ ಅಂಥೇಳಿ. ಆಮೇಲೆ ಈಗ ಸಾಮಾನ್ಯವಾಗಿ ಮಣ್ಣಲ್ಲಿ ಮಣ್ಣು ಮಾಡುವಂಥ ಸಂದರ್ಭದಲ್ಲೂ ಒಂದು ಇಡೀ ಮಣ್ಣು ಹಾಕ್ತಾರೆ ತಮ್ಮ ಕಡೆಯಿಂದ ಅಂಥೇಳಿ. ಹಾಗೆ ಇಲ್ಲಿ ವಿಭೂತಿಯನ್ನು ಹಾಕುವಂತಹ ಸಂಪ್ರದಾಯಗಳು ನಡೆಯುತ್ತೆ. ನಾನಾಗಲೂ ಹೇಳ್ತಾ ಇದ್ದೆ, ಅಗ್ನಿಸ್ಪರ್ಶವನ್ನು ಮಾಡಬೇಕಾದ್ರೆ ಅವ್ರ ಕಡೆಗೆ ಏನೂ ಆಗದೇ ಇದ್ರು ಕೂಡ ಒಂದು ಗಂಧದ ತುಂಡನ್ನು ತಂದಿಡ್ತಾರೆ. ತುಂಬ ಅವರ ಮೇಲೆ ಪ್ರೀತಿ ಇದ್ದವರು ಒಂದು ಗಂಧದ ತುಂಡನ್ನು ತಂದಿಡ್ತಾರೆ, ಇಲ್ಲ ಹೂವಿನ ಬುಕ್ಕೆಯನ್ನು ತಂದು ಹಾಕ್ತಾರೆ, ಒಂದು ಮಾಲೆಯನ್ನು ತಂದು ಹಾಕ್ತಾರೆ. ಗಂಧದ ತುಂಡೆಲ್ಲ ತಂದು ಹಾಕದೇ ಇರೋದಕ್ಕೆ
ಮಾಲೆಯನ್ನು ತಂದು ಹಾಕ್ಬಿಡ್ತಾರಲ್ಲಿ. ಇಲ್ಲಿ ವಿಭೂತಿಯನ್ನು ತಂದು ಹಾಕ್ತಾರೆ, ರುದ್ರಾಕ್ಷಿನ ಕೊಡ್ತಾರೆ, ಬಿಲ್ಪತ್ರೆಯನ್ನು ತೊಗೊಂಡು ಬರ್ತಾರೆ. ಸೊ ಅವ್ರವ್ರ ಸಂಪ್ರದಾಯ ಎಲ್ಲ ಒಂದೇ ಇರುತ್ತೆ, ಬಟ್ ಬಳಕೆ ಮಾಡುವಂಥ ವಸ್ತುಗಳು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅಷ್ಟೇ. ಅವ್ರವ್ರ ನಂಬಿಕೆಗಳು, ಅವ್ರವ್ರ ಸಂಪ್ರದಾಯಗಳ ರೀತಿಯಲ್ಲೇ ಅದು ಹೊರಟೋಗ್ತಾ ಇರುತ್ತೆ. ಎಲ್ಲರದ್ದು ಒಂದೇ ರೀತಿಯಲ್ಲೇ ಕೊನೆಯದಾಗಿ. ಸೊ ಅಲ್ಲಿ ನಡೀತಾ ಇರುವಂಥದ್ದು ಅದೇ. ಆ ಗದ್ದುಗೆಯ ಒಳಗಡೆಗಿರುವಂಥ ಗೂಡೇನಿರುತ್ತೆ, ಒಂದು 3 ಅಡಿ, ಒಂದು 4 ಅಡಿ ಇಷ್ಟು ಥರ ಅಗಲ ಮಾಡಿರ್ತಾರೆ. ಅದರೊಳಗಡೆಗೆ ಅವರ ಪಾರ್ಥಿವ ಶರೀರವನ್ನಿಟ್ಟು ಅಲ್ಲೆಲ್ಲ ಹೂವನ್ನು ಹಾಕಿ, ರುದ್ರಾಕ್ಷಿ ಮಾಲೆಯನ್ನು ಹಾಕಿ, ರುದ್ರಾಕ್ಷಿಗಳನ್ನು ಹಾಕಿ, ಬಿಲ್ಪತ್ರೆಯನ್ನು ಹಾಕಿ, ವಿಭೂತಿಯ ಗಟ್ಟಿಗಳನ್ನು ಹಾಕಿ, ಕೊನೆಯದಾಗಿ ಎಲ್ಲವೂ ಕೂಡ ಮುಗಿದ ನಂತರ ವಿಭೂತಿಯ ಗಟ್ಟಿಗಳನ್ನು ಹಾಗೆ ಸುರಿತಾರೆ. ಸಂಪೂರ್ಣವಾಗಿ ವಿಭೂತಿಯ ಗಟ್ಟಿಗಳು ಅಲ್ಲಿ ಪ್ಯಾಕ್ ಆಗಬೇಕು ಅಂತ ಹೇಳಿ. ಆಮೇಲೆ ಈ ಕಡೆಗೆ ಇನ್ನೊಂದು ದೊಡ್ಡ ಗುಂಡಿ ಇರುತ್ತೆ, ಅಲ್ಲಿ ಮಣ್ಣನ್ನು ಹಾಕ್ತಾರೆ. ಅವರ ಸಂಪ್ರದಾಯದ ಪ್ರಕಾರ 3 ದಿನಕ್ಕೇ ಮುಗಿಯುತ್ತೆ ಅವ್ರದ್ದೆಲ್ಲ, ಯಾವ ನಿಯಮಗಳೇನು ಕರ್ಮಗಳೇನಿರುತ್ತವೆ ಅವೆಲ್ಲವೂ ಕೂಡ. ಬಟ್ ಬೇರೆ ಸಂಪ್ರದಾಯಗಳ ಪ್ರಕಾರ 11 ದಿನ, 13 ದಿನ ಈ ಥರ ಮಾಡ್ತಾರೆ. ಇಲ್ಲಿ ಅವರು 3 ದಿನಕ್ಕೆ ಈ ಕಾರ್ಯವನ್ನು ನಿರ್ವಹಿಸುವಂಥದ್ದು. ಹಾಗಾಗಿ ಈಗಾಗಲೇ ಈ ಕೆಲಸವನ್ನು ಮಾಡ್ತಾ ಇದ್ದರೆ ಅಂತ್ಯಕ್ರಿಯೆ ಮುಕ್ತಾಯವಾಗುವಂತಹ ಕೊನೆಯ ಹಂತ ಮುಗೀತದು. ವಿಭೂತಿಯ ಗಟ್ಟಿಗಳನ್ನು ಇಡುವಂಥ ಕೆಲಸ ನಡೀತಾ ಇದೆ. ಅದಾದ ನಂತರ ಮಣ್ಣನ್ನು ಹಾಕಿದ ನಂತರ ಕೆಲವರು ಬಂದು ಆ ಸಮಾಧಿಗೆ ನಮಸ್ಕಾರವನ್ನು ಮಾಡಿ ಹೋಗುವಂಥದ್ದು ಕೂಡ ಇರುತ್ತೆ ಕೊನೆಯದಾಗಿ. ಕಾರಣ ಯಾವುದೋ ಒಂದು ರೂಪದಲ್ಲಿ ಹಚ್ಕೊಂಡಿರ್ತಾರೆ ರೀ, ಯಾವುದೋ ಒಂದು ರೂಪದಲ್ಲಿ. ಅವ್ರು ನೇರವಾಗಿ ಭೇಟಿ ಆಗಬೇಕು ಅಂತಿರೋದಿಲ್ಲ, ಎಲ್ಲೋ ದೂರದಲ್ಲಿರ್ತಾರೆ, ಅವರಿಂದ ಯಾವುದೋ ನೀತಿ ಇರುತ್ತೆ, ಅವರ ಶಿಕ್ಷಣ ಸಂಸ್ಥೆಗಳಲ್ಲಿ ಕಲ್ತಿರ್ತಾರೆ, ಅವರಿಂದ ಏನೋ ಒಂದು ಅನುಕೂಲ ಆಗಿರುತ್ತೆ, ಫೀಸಲ್ಲಿ ಒಂಚೂರು ಕಡಿಮೆ ಮಾಡಿರ್ತಾರೆ, ಅದು ಅವರಿಂದ ಆಗಿರುತ್ತೆ ಅಂತ ಹೇಳಿರ್ತಾರೆ, ಯಾವುದೋ ಒಂದು ರೂಪದಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆ ನಂಬಿಕೆಗಳು, ಆ ವಿಶ್ವಾಸದಲ್ಲಿ ಬಂದು ಕೊನೆಯದಾಗಿ ನಮಸ್ಕಾರ ಮಾಡಿ ಹೋಗೋಣ ಅಂತ ಬರ್ತಾರೆ. ಯಾರಿಗಾದರೂ ಆ ಥರ ಭಾವನೆ ಇದ್ದರೆ, ಅದೇನು ಬಿಡು ಅನ್ನೋರಿದ್ದರೆ ಏನು ಮಾಡೋಕ್ಕಾಗಲ್ಲ. ಅವರಿಂದ ನಮಗೇನೋ ಆಯ್ತಪ್ಪ ಅನ್ನುವಂಥವ್ರು ಯಾರಾದರೂ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅಂಥವ್ರು ಡೆಫಿನೆಟ್ಲಿ ಹೋಗ್ತಾರೆ, ಅಲ್ಲಿ ಹೋಗಿ ನಮಸ್ಕಾರವನ್ನು ಮಾಡ್ತಾರೆ. ವಿಭೂತಿಯ ಗಟ್ಟಿಗಳನ್ನು ಈಗಾಗಲೇ ಅಲ್ಲಿ ಹಾಕುವಂಥ ಕೆಲಸ ನಡೀತಾ ಇದೆ. ತುಂಬ ಬಾಕ್ಸ್ಗಳನ್ನು ತಂದಿಟ್ಟಿದ್ದು, ಅವುಗಳನ್ನೆಲ್ಲ ಹಾಕಿ ಕ್ಲೋಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ.